ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ, ಕೃಷಿ ಬೆಳಗು ಚಾನಲಿಂದ. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ನಿಮ್ಮ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡ್ತೀರಾ? ನಮಸ್ತೆ ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಮ್ಮದು ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ವೇಮಗಲ್ ಹೋಬಳಿ ಹತ್ರ ಇದೊಂದು ಕ್ಯಾಲ್ನೂರು ಗ್ರಾಮ. ನಮ್ಮ ಎಜುಕೇಷನ್ ಬಂದು ನಾನು BSc ಅಗ್ರಿ ಹಾಸನ್ ಕಾಲೇಜಲ್ಲಿ ಮುಗಿಸಿದ್ದೀನಿ. ಅದಾದಮೇಲೆ ನಾನು MBA ಮುಗಿಸಿದೆ, ಅಗ್ರಿ ಆ್ಯಂಡ್ ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟು. ಸೊ ನಾನು ಒಂದು 6 ವರ್ಷ ಜಾಬ್ ಮಾಡ್ತಿದ್ದೆ. ನನಗೆ ಅಗ್ರಿಕಲ್ಚರ್ ಮೇಲೆ ನಾನು ಸ್ವಲ್ಪ ಪೇಷನ್ ಇತ್ತು. ಅದರಿಂದ ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ಒಂದು 4 ವರ್ಷದಿಂದ ನಾನು ಜಾಬ್ ರಿಸೈನ್ ಮಾಡ್ತಿದ್ದೀನಿ. ಅತಿ ಹೆಚ್ಚಾಗಿ ನಾನು ಟೊಮಾಟೊ ಬೆಳೀತಾ ಇದ್ದೀವಿ. ಒಂದು ಈ ಸೀಸನ್ಗೆ ಒಂದು 3 ಎಕರೆ ಟೊಮಾಟೊ ಮಾಡಿದ್ದೀನಿ. ಈ ಸೀಸನ್ನಲ್ಲಿ ನಿಮಗೆ ಯಾವ್ಯಾವ ರೀತಿ ಕೀಟಗಳ ಸಮಸ್ಯೆ ನಿಮಗೆ ಎದುರಿಸ್ತಾ ಇದ್ದೀರಾ ಸರ್? ಇಲ್ಲಿ ಮೇಯ್ನಾಗಿ ನಮ್ಗೆ ಮೇಜರ್ ಪ್ರಾಬ್ಲಮ್ ಬರ್ತಿರೋದು ವೈಟ್ ಫ್ಲೈಸು, ಹಸಿರು ಸೊಳ್ಳೆ ಅಂತಾರೆ, ಗ್ರೀನ್ ಫ್ಲೈಸು, ಲೀಫ್ ಮೈನರು, ಮತ್ತು ಈ ಗಾಳಿ ಸೀಸನ್ ಯಾವಾಗ ಸ್ಟಾರ್ಟ್ ಆಯಿತೋ ಊಜಿ ಕಾಟ ಜಾಸ್ತಿ ಆಗಿದೆ. ಹುಳು, ಊಜಿ, ರಂಗೋಲಿ, ಇವು ಮೇಜರ್ ಪ್ರಾಬ್ಲಮ್. ಇವನ್ನಿಂದ ನಾವು ದಾಟಿ ಬಂದರೆ ಟೊಮಾಟೊ ಸಕ್ಸಸ್ ಮಾಡ್ದಂಗೆ. ಈ ಲೆನೋವೋ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಸರ್? ಸರ್, ಲೆನೋವೋ ಪ್ರಾಡಕ್ಟು ಆ ಕಂಪ್ನಿದವ್ರು, ಧನುಕಾ ಕಂಪ್ನಿದವರು ಫೀಲ್ಡ್ ವಿಸಿಟ್ ಕೊಡ್ತಿದ್ರು. ಒಂದು 3-4 ಸತಿ ಬಂದಿದ್ರು ನಮಗೆ. ಅದಕ್ಕೆ ಮುಂಚೆ ಅವ್ರದ್ದು ಫಂಗಿಸೈಡ್ ಒಂದು ಸತಿ ಯೂಸ್ ಮಾಡಿದ್ದೆ. ಸರ್, ಇದು ಯೂಸ್ ಮಾಡಿದಿರಲ್ಲ, ರಿಸಲ್ಟ್ ಇದೆ, ಇದನ್ನು ಟ್ರೈ ಮಾಡಿ ಅಂದರು. ಬಟ್ ನಾನು ಅದಕ್ಕಿಂತ ಇದಾವೆ ಮಾರ್ಕೆಟಲ್ಲಿ ಕೆಲವು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಇವ್ರು ಫೋರ್ಸ್ ಮಾಡಿದ್ಮೇಲೆ ಯೂಸ್ ಮಾಡಿದೆ. ಇದಕ್ಕೆ ಮುಂಚೆ ಇನ್ನೊಂದು ಪ್ಲಾಟ್ ಇದೆ ನನ್ನ ಟೊಮೆಟೊ, ಅದರಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬಂತು. ಏನಂದರೆ ನಾನೊಂದು 40 ಡೇಸಲ್ಲಿ ಹೊಡೆದೆ ಆ ಲೆನೋವೋ ಪ್ರಾಡಕ್ಟ್ನ. ಒಳ್ಳೆ ರಿಸಲ್ಟ್ ಕಾಣಿಸ್ತು. ಸರ್, ಈ ಲೆನೋವೋ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ಮೇಲೆ ಮೊದಲನೇ ಬದಲಾವಣೆ ನಿಮಗೆ ಏನೇನು ಕಾಣ್ತು ಸರ್? ಈ ರೀತಿ ಇತ್ತು ಗಿಡ, ಈ ರೀತಿ ವೈರಸ್ ಆಗಿತ್ತು. ಅಲ್ಲಲ್ಲಿ ಬ್ಯಾಚ್ ಇದೇ ರೀತಿ ಸ್ಪ್ರೆಡ್ ಆಗ್ತಿತ್ತು, ಲೀಫ್ ಕರ್ಲ್ ಬರ್ತಿತ್ತು. ನಾವು ಹಿಂಗೆ ಅದನ್ನು ಶೇಕ್ ಮಾಡಿದಾಗ ವೈಟ್ ಫ್ಲೈಸು, ಗ್ರೀನ್ ಸೊಳ್ಳೆ ಎದ್ದೇಳ್ತಿತ್ತು. ಮೇಜರ್ ಪ್ರಾಬ್ಲಮ್ ಆಗಿತ್ತು. ಆ ಲೆನೋವೋ ಯೂಸ್ ಮಾಡಿದ್ಮೇಲೆ ನಾನು ಕಂಪ್ಲೀಟಾಗಿ ವೈಟ್ ಫ್ಲೈಸ್ ಹೋಗಿ ಒಳ್ಳೆ ಚಿಗುರು ನೋಡಿ, ಎಲ್ಲಿ ಸ್ಪ್ರೆಡ್ ಆಗಿಲ್ಲ ತೋಟ, ಮತ್ತು ಸ್ಪ್ರೆಡ್ ಆಗದೆ ರೀತಿ ಒಳ್ಳೆ ಚಿಗುರು ಬಂದಿದೆ. ಮತ್ತು ಇದು ಹೊಡೆದಿದ್ದಾದಮೇಲೆ ನೆಕ್ಸ್ಟ್ ಡೇನೇ ಬಂದು ಚೆಕ್ ಮಾಡಿದೆ, ವೈಟ್ ಫ್ಲೈಸ್ ಇಲ್ಲ, ಗ್ರೀನ್ ಸೊಳ್ಳೆ ಇಲ್ಲ, ಕ್ಲೀನಾಗಿ ಹತೋಟಿಗೆ ಬಂದಿದೆ. ಎಲ್ಲ ನೆಲದಲ್ಲಿ ಪೇಪರ್ ಮೇಲೆ ಬಿದ್ದಿತ್ತು. ಒಳ್ಳೆ ಫ್ರೂಟ್ ಸೆಟ್ಟಿಂಗ್ ಮಾಡಿಕೊಡ್ತು. ನಾನು ಇದು ಗ್ರೋತ್ ಹಾಕಲ್ವೇನೋ, ಇಷ್ಟಕ್ಕೆ ನಿಂತೋಗುತ್ತೇನೋ, ಎಲ್ಲ ಲೀಫ್ ಕರ್ಲ್ ಬರುತ್ತೆ ಅಂದ್ಕೊಂಡೆ. ಇಲ್ಲ, ನೋಡಿ, ನೀವೇ ನೋಡಿ ಫ್ರೂಟ್ ಸೆಟ್ಟಿಂಗ್ ಯಾವ ರೀತಿ ಆಯಿತು ಅಂತ. ಒಳ್ಳೆ ಫ್ರೂಟ್ ಸೆಟ್ಟಿಂಗ್ ಆಗಿದೆ. ಸರ್, ಈ ಲೆನೋವೋ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ಮೇಲೆ ಇದು ಯಾವ ಕೀಟಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸರ್? ಇದು ಫ್ಲಕ್ಸಾಮೆಟಮೈಡು, ಬೈಫಾಂತಿರಾನ್ ಎರಡೂ ಕಾಂಬಿನೇಷನ್ ಇದರಲ್ಲಿ ಇರೋದ್ರಿಂದ ಮೈನಾಗಿ ಬೈಫಾಂತಿರಾನ್ ಬೆಳೋದ್ರಿಂದ ವೈಟ್ ಫ್ಲೈ ಸಮಸ್ಯೆ ಇತ್ತು, ವೈಟ್ ಫ್ಲೈ ಹೋಗಿದೆ. ಹಸಿರು ಸೊಳ್ಳೆ ಇತ್ತು, ಕಂಪ್ಲೀಟಾಗಿ ಹೋಯಿತು. ಮತ್ತು ಊಜಿ ಹುಳ ಅಂತಾರಲ್ವ, ಊಜಿ ಹುಳ ಕಾಯಿ ಒಳಗಡೆ ಇದ್ರೂ ಆಚೆ ಬಂದು ಸತ್ತೋಗುತ್ತೆ. ಮೇಜರಾಗಿ 3. ಬಟ್ ಲೀಫ್ ಮೈನರ್ ಇದುವರೆಗೂ ನಾನು ಬಂದಿಲ್ಲ. ಸರ್, ಈ ಲೆನೋವೋನ 1 ಎಕರೆಗೆ ಇವಾಗ ನೀವು ಮಾಡಿರೋ ಬೆಳೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀರಾ, ಎಷ್ಟು ಬಾರಿ ಯೂಸ್ ಮಾಡ್ತೀರಾ ಸರ್? ಸೊ 250 ml ಯೂಸ್ ಮಾಡ್ತಿದ್ದೆ ನಾನು ಇದನ್ನು. ಫಸ್ಟ್ ಕ್ರಾಪ್ ನಾನು ಏನು ಮಾಡಿದೆ, 1 ಬಾರಿ ಕೊಟ್ಟಿದ್ದೆ. 1 ಬಾರಿದಲ್ಲೇ ನನಗೆ ರಿಸಲ್ಟ್ ಬಂದಿದೆ. ಮತ್ತೇನಾದರೂ ಮೇಜರಾಗಿ ಕಾಣಿಸ್ಕೊಂಡ್ರೆ ಮತ್ತೊಂದು 10 ಡೇಸ್ ಗ್ಯಾಪಲ್ಲಿ ಹೊಡ್ಕೊಬೋದು ಅಂತ ಹೇಳಿದ್ದಾರೆ. ಸರ್, ಈ ಲೆನೋವೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಈ ಖರ್ಚು ಯಾವ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಮತ್ತು ಉತ್ಪಾದನೆ ಹೇಗಾಗ್ತಾಯಿದೆ ಸರ್? ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ಒಳ್ಳೆ ಕೆಮಿಕಲ್ ಇರೋದ್ರಿಂದ ಕಾಸ್ಟ್ಲಿ ಇದೆ, ರಿಸಲ್ಟ್ ಇದೆ. ಅದಕ್ಕೆ ಮುಂಚೆ ನಾನು ಖರ್ಚು ಕಾಸ್ಟ್ಲಿ ಇದ್ರೂ ಖರ್ಚು ಯಾವ ರೀತಿ ಕಡಿಮೆ ಆಯಿತು ನನಗಂತ ಹೇಳ್ತೀನಿ ಅಂದರೆ, ಎವ್ರಿ 3 ಡೇಸ್ ಸ್ಪ್ರೇ ಕೊಡಬೇಕಾಗಿತ್ತು ನಾನು. ಹತೋಟಿಗೆ ಬರ್ತಿರಲಿಲ್ಲ ನಾನು ಯೂಸ್ ಮಾಡೋ ಕೆಮಿಕಲಲ್ಲಿ. ಇದು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ 7 to 8 ಡೇಸ್, ಮಿನಿಮಮ್ 8 ಡೇಸು ನೀವು ತೋಟದ ಕಡೆ ಬಂದು ನೋಡಿದ್ರೂ ನಿಮಗೇನು ಅಷ್ಟೊಂದು ಕಾಣಿಸಲ್ಲ, ಹತೋಟಿಗೆ ಬರುತ್ತೆ. ನೆಕ್ಸ್ಟು ಇನ್ನೊಂದು ಸತಿ ನಾವು ಉಳುಗ್ ಮಾಡ್ಕೊಳೋ ಅವಶ್ಯಕತೆನೇ ಇರಲ್ಲ. ಇದೊಂದು ಸ್ಪ್ರೇ ಕೊಡೋದ್ರಿಂದ ನನಗೆ ಖರ್ಚು ಸ್ವಲ್ಪ ಕಡಿಮೆ ಅನಿಸ್ತು. ಇನ್ನು ನೀವು ರಿಸಲ್ಟ್ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದು ಹೊಡೆದ್ಮೇಲೆ ನನಗೆ ಫ್ಲವರ್ ಡ್ರಾಪ್ ಕಡಿಮೆ ಆಗಿ ಸೆಟ್ಟಿಂಗ್ ಚೆನ್ನಾಗಿ ಮಾಡಿಕೊಡ್ತು. ನೀವು ನೋಡಿ, ಎಲ್ಲಾದರೂ ತೊಗೊಂಡು ನೋಡಿ, ಫ್ರೂಟ್ ಸೆಟ್ಟಿಂಗ್ ನೋಡಿ, ಗಿಡ ಇಷ್ಟ ಇಟ್ಗೆ ಕೆಳಗಡೆನಿಂದ ಯಾವುದೇ ಒಂದು ಗೊಂಚಲಲ್ಲಿ, ಇದನ್ನೊಂದು ಗೊಂಚಲು ಅಂತಾರೆ ನೋಡ್ಕೊಳ್ಳಿ, ಒಂದು ಫ್ಲವರ್ ಏನಾದರೂ ಡ್ರಾಪ್ ಆಗಿದೆಯಾ ನೋಡಿ, ಎಷ್ಟು ಕಾಯಿ ಇದೆಯೋ ಅಷ್ಟು ಕಾಯಿ ಕಚ್ಚಿದೆ. ಸರ್, ಈ ಲೆನೋವೋ ಯಾವ್ಯಾವ ಸೀಸನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಸರ್? ಅಂದರೆ ಮಳೆಗಾಲದಲ್ಲಿ ಆಗಿರ್ಬೋದು, ಚಳಿಗಾಲ, ಬೇಸಿಗೆಗಾಲದಲ್ಲಿ ಯಾವ ಥರ? ಸರ್, ಇದು ಫಂಗಿಸೈಡ್ ಅಲ್ಲ, ಇದು ಇನ್ಸೆಕ್ಟಿಸೈಡ್ ಆಗಿರೋದ್ರಿಂದ ಎಲ್ಲ ಸೀಸನಲ್ಲೂ ಯೂಸ್ ಆಗುತ್ತೆ. ಈಗ ಬೇಸಿಗೆದಲ್ಲಿನೂ ಇರುತ್ತೆ ಊಜಿ ಕಾಟ, ಹುಳು ಕಾಟ, ವೈಟ್ ಫ್ಲೈಸ್ ಜಾಸ್ತಿ ಇರುತ್ತೆ. ಇನ್ನು ಮಳೆಗಾಲದಲ್ಲಿ ಬಂದರೆ ನಮಗೆ ಹುಳು ಕಾಟ, ಊಜಿ ಕಾಟ ಜಾಸ್ತಿ. ಇದು ಎಲ್ಲ ಸೀಸನಲ್ಲೂ ಯೂಸ್ ಮಾಡ್ಬೋದು, ಮಳೆಗಾಲ ಬೇಸಿಗೆಗಾಲ ಅಂತೇನಿಲ್ಲ. ಇದು ಬೇಕೇ ಬೇಕು ಟೊಮಾಟೊ ಮಾಡೋರಿಗೆ. ಸರಿ, ಈ ಪ್ರಾಡಕ್ಟ್ನ ನೀವು ಉಪಯೋಗಿಸ್ಕೊಂಡ ಮೇಲೆ
ನಿಮ್ಮ ಹಳ್ಳಿ ರೈತರುಗಳಿಗೆ ಬೇರೆಯವ್ರಿಗೆ ರೆಫರ್ ಮಾಡಿದ್ರೆ ಇದನ್ನ? ಈಗ ನಾನು ಸ್ವಲ್ಪ ಎಜುಕೇಷನ್ ಅಗ್ರಿಕಲ್ಚರ್ ಇರೋದ್ರಿಂದ ಬಂದು ಕೇಳ್ತಾರೆ, ಅಣ್ಣ ಚೆನ್ನಾಗಿದೆ ನಿಮ್ಮ ಕ್ರಾಪು, ಯಾವ್ದು ಯೂಸ್ ಮಾಡಿದ್ರಿ ಏನು ಅಂತ. ನಾನು ಪ್ರತಿಯೊಬ್ಬರಿಗೂ ಇದನ್ನು ರೆಫರ್ ಮಾಡಿದ್ದೀನಿ. ನಾನು ಹೇಳಿದ್ಮೇಲೆ ನನಗೆ ಗೊತ್ತಿದ್ದಂಗೆ ಅವ್ರು ಒಂದು 3 ಜನ ಇಲ್ಲೇ ಸುತ್ತಮುತ್ತ ಕ್ರಾಪಲ್ಲಿ ಹೊಡೆದಿದ್ದಾರೆ, ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ಸರ್, ಈ ಲೆನೋವೋ ಪ್ರಾಡಕ್ಟ್ನ ನೀವು ಸಿಂಪಡಣೆ ಮಾಡಿದ್ಮೇಲೆ, ಯೂಸ್ ಮಾಡಿದ್ಮೇಲೆ ಎಷ್ಟು ದಿನಗಳಲ್ಲಿ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಸರ್? ಸರ್, ನಾವು ಈ ಲೆನೋವೋ ಪ್ರಾಡಕ್ಟ್ನ ಯೂಸ್ ಮಾಡಿದ ನೆಕ್ಸ್ಟ್ ದಿನವೇ ಬಂದು ನೋಡ್ತೀವಿ. ಯಾಕಂದರೆ ನಾವು ಇದೇ ನಮ್ಮ ಕಸಬಾಗಿರೋದ್ರಿಂದ ನೆಕ್ಸ್ಟ್ ದಿನ ಬಂದು ನಾನು ನೋಡ್ತಾನೆ ವೈಟ್ ಫ್ಲೈಸು ಹಸಿರು ಸೊಳ್ಳೆ ಕ್ಲೀನಾಗಿ ಅವತ್ತಿಗೆ ಕ್ಲಿಯರ್ ಆಗಿದೆ. ಒಂದೇ ದಿನಕ್ಕೆ ರಿಸಲ್ಟ್ ಬರುತ್ತೆ 100%. ಇನ್ನೊಂದು ಒಂದು ದಿನಕ್ಕೆ ರಿಸಲ್ಟ್ ಬಂದಮೇಲೆ ಇನ್ನು 7 ದಿನ ಅದೇ ರೀತಿ ಇದರ ಆಕ್ಷನ್ನು ಇದ್ರ ರಿಯಾಕ್ಷನ್ ನಡೀತಾನೆ ಇರುತ್ತೆ. ನಮಗೆ ನೋಡೋದ್ರಿಂದ ಗೊತ್ತಾಗ್ಬಿಡುತ್ತೆ, ಇಮಿಡಿಯೇಟ್ ಸ್ಪ್ರೇ ಕೊಡೋ ಅವಶ್ಯಕತೆ ಇರಲ್ಲ, ಒಂದೇ ದಿನಕ್ಕೆ ರಿಸಲ್ಟ್ ಬರುತ್ತೆ. ಸರ್, ಈ ಲೆನೋವೋ ಬ್ರ್ಯಾಂಡ್ನ ಉಪಯೋಗ ಮಾಡೋದಕ್ಕೂ ಮುಂಚೆ ನೀವು ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ದೀರಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಸರ್? ಯಾವುದೇ ನಾವು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರು 0% ರಿಸಲ್ಟ್ ಅಂತ ನಾವು ಹೇಳೋಕ್ಕಾಗಲ್ಲ, ಇರುತ್ತೆ. ಬಟ್ ಇದು ಅತಿ ಹೆಚ್ಚಾಗಿ 3 ಆಕ್ಷನ್ 4 ಆಕ್ಷನ್ ಅಂತ ಮಾಡ್ತಾರೆ. ಖಾಲಿ ಉಳುಗೆ ಒಂದು ತಂದು ಹೊಡೆಯೋದು, ನೆಕ್ಸ್ಟ್ ವೈಟ್ ಫ್ಲೈಗೆ ಒಂದು ಹೊಡೆಯೋದಲ್ಲ. ಇದು 3 ಆಕ್ಷನ್ನು 4 ಆಕ್ಷನ್ ಲೀಫ್ ಮೈನರ್ಗಾಗುತ್ತೆ, ವೈಟ್ ಫ್ಲೈಗೆ, ಹಸಿರು ಸೊಳ್ಳೆಗೆ, ಹುಳು ಊಜಿ. ಇದು ಬೇರೆ ಪ್ರಾಡಕ್ಟ್ ಕಂಪೇರ್ ಮಾಡಿಕೊಂಡ್ರೆ ಇದು ದ ಬೆಸ್ಟ್ ಅನಿಸ್ತದೆ ನನಗೆ. ಎಲ್ಲ ಒಂದು 4 ಆಕ್ಷನ್ಸ್ ಇದಾವಲ್ಲ ಇದರೊಳಗಡೆ. ಸರ್, ಈಗ ನೀವು ಲೆನೋವೋ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಬೆಳೆ ಎಲ್ಲ ಚೆನ್ನಾಗಿದೆ. ನೀವೇ ನೋಡ್ತಿದ್ದೀವಿ, ನಿಮ್ಮ ಅಕ್ಕಪಕ್ಕ ಸ್ನೇಹಿತರುಗಳು, ರೈತರು ನಿಮ್ಮ ಈ ಬೆಳೆನ ನೋಡಿ ಏನು ಸಲಹೆ ಕೊಡ್ತಿದ್ದಾರೆ ಸರ್? ಸರ್, ನಿಜ ಬರ್ತಿರ್ತಾರೆ, ಇದೆ ಅಂತಲ್ಲ, ಎಲ್ಲ ಬೆಳೆನೂ ನಾನು ಚೆನ್ನಾಗಿ ಮಾಡ್ತಿರ್ತೀವಿ. ಬರ್ತಿರ್ತಾರೆ, ಸಜೆಷನ್ಸ್ ಕೇಳ್ತಾರೆ, ಏನು ಯೂಸ್ ಮಾಡಿದ್ರಿ ಏನು ಅಂತ. ಅವ್ರು ತುಂಬ ಸಂತೋಷ ವ್ಯಕ್ತಪಡಿಸ್ತಾರೆ. ನಾನು ರೆಫರ್ ಮಾಡಿದ್ಮೇಲೆ ಹೊಡೆದ್ಬಿಟ್ಟು ನೀನು ಹೇಳಿದ್ಮೇಲೆ ನಾನು ಇದನ್ನು ಮಾಡಿದೆ, ತುಂಬ ಸಂತೋಷ ಆಗ್ತಿದೆ ಅಂದರೆ. ನಿಜ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿಲ್ಲ, ಅಲ್ಲಿ ದೂರ ನಮ್ಮ ಭಾಷೆದಲ್ಲಿ ಇದ್ದ ಕಡೆ ಜಿಷ್ಟಿ ಬೊಂಬೆ ಅಂತ ಹೇಳ್ತಾರೆ. ಅವರೇ ತೋಟ ನೋಡ್ಬಿಟ್ಟು ಚೆನ್ನಾಗಿದೆ ಇಂಥದನ್ನು ಕಟ್ಟು ದೃಷ್ಟಿ ಆಗುತ್ತೆ, ಆ ರೀತಿ ಹೇಳ್ತಾರೆ ಅವರು. ಚೆನ್ನಾಗಿದೆ, ತುಂಬ ಸಂತೋಷವಾಗಿ ಇರ್ತಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಒಂಥರ ಅಪ್ರಿಷಿಯೇಟ್ ಮಾಡಿ ಹೋಗ್ತಾರೆ. ಸರ್, ನೀವು ಲೆನೋವೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ಟೊಮೊಟೊ ಹಣ್ಣಿನ ಗಾತ್ರ, ಬಣ್ಣ, ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ಲೆನೋವೋ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಈಗ ಯೂನಿಫಾರ್ಮಿಟಿ, ಸೈಜಲ್ಲಿ ಯೂನಿಫಾರ್ಮಿಟಿ ಕಂಡೆ. ಈಗ ಒಂದು ಗುಚ್ಚಲಲ್ಲಿ ಒಂದು ಮಿನಿಮಮ್ ಒಂದು 5 ಕಾಯಿ 4 ಕಾಯಿ ಹಿಂಗೆ ಕಚ್ಚುತ್ತೆ. ನಾನು ತುಂಬಾ ಕಚ್ಚಿದೆ. ಬಟ್ ಈ 2 ಕಾಯಿ ಸೈಜ್ ಬಂದು ಇನ್ನು 2 ಕಾಯಿ ಸೈಜ್ ಬರಲ್ಲ, ಆ ರೀತಿ ಏನಿಲ್ಲ, ಯೂನಿಫಾರ್ಮ್ ಸೈಜ್ ಬರ್ತಿದೆ. ಇವಾಗ ನೋಡಿ, ಇವೆಲ್ಲ ಒಂದೇ ಸೈಜ್ ಕಾಣಿಸ್ತಿದೆ. ಈ ಪಿಕ್ಕಿಂಗ್ ಮುಗಿಯೋ ಒಳಗಡೆ ಇವು ಕೂಡ ಒಂದೇ ಸೈಜ್ ಬರುತ್ತೆ. ಓಕೆ, ಡಿಫ್ರೆನ್ಸಿಯೇಷನ್ ಇರಲ್ಲ, ಫ್ಲವರ್ ಡ್ರಾಪ್ ಇರಲ್ಲ, ಯೂನಿಫಾರ್ಮಿಟಿ ಅನ್ನೋದು ಮೇಂಟೈನ್ ಮಾಡುತ್ತೆ. ಸರ್, ಮುಂದಿನ ಬೆಳೆನಲ್ಲೂ ನೀವು ಈ ಲೆನೋವೋ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ಇದು ಹಿಂದೇನೂ ಮಾಡಿದ್ದೆ, ಈ ಕ್ರಾಪಲ್ಲೂ ಮಾಡಿದ್ದೀನಿ. ಇದು ಟೊಮಾಟೊ ಅಂತಲ್ಲ, ನಾನು ಏನು ಬೆಳೆ ಚೇಂಜ್ ಮಾಡಿದ್ರೂ ಯೂಸ್ ಮಾಡಿಕೊಡ್ತೀನಿ. ಊಜಿ, ಹುಳು ಕಾಟ ಹತೋಟಿಗೆ ಬರುತ್ತಲ್ವ, 3 ಆಕ್ಷನ್ ಇರೋದ್ರಿಂದ ಎಲ್ಲ ಕ್ರಾಪಲ್ಲೂ ಅಟ್ಲೀಸ್ಟ್ ಒನ್ಸ್ ಟ್ವೈಸ್ ಯೂಸ್ ಮಾಡ್ತೀನಿ ಸರ್. ಸರಿ, ನಿಮ್ಮ ಸುತ್ತಮುತ್ತ ರೈತರು ಅಥವಾ ನಿಮ್ಮ ಸ್ನೇಹಿತರುಗಳು ಯಾರಾದರೂ ಮೊದಲನೇ ಸಲ ಈ ಲೆನೋವೋ ಬ್ರ್ಯಾಂಡ್ನ ಯೂಸ್ ಮಾಡ್ತೀನಿ ಅಂದರೆ ನೀವು ಅವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಸರ್, ಖಂಡಿತ ಅವ್ರಿಗೆ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ನನ್ನ ಕೈಯಲ್ಲಿ ಒಂದು ಸ್ವಲ್ಪ ಇದರದ್ದು ನಾಲೆಜ್ ತಿಳಿಸ್ತೀನಿ, ಯೂಸ್ ಮಾಡಲಿಕ್ಕೆ ಹೇಳ್ತೀನಿ. ಫೈನಲಿ ಲೆನೋವೋ ಬಗ್ಗೆ ನೀವು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ಒಂದೇ ಮಾತಲ್ಲಿ ಇದನ್ನು ಹೇಳ್ಬೇಕಂದ್ರೆ, ಹಲವು ಕೀಟಗಳಿಗೆ ಒಂದೇ ಸೊಲ್ಯೂಷನ್ ಲೆನೋವೋ. ಖರ್ಚು ಸ್ವಲ್ಪ ರೈತರಿಗೆ ಕಡಿಮೆ ಮಾಡಿಸುತ್ತೆ, ಒಳ್ಳೆ ಆದಾಯ ಕೊಡುತ್ತೆ. ಇದನ್ನು ಯೂಸ್ ಮಾಡಿ ನೋಡಿ, ಮತ್ತೆ ಆ ರಿಸಲ್ಟ್ ಬಗ್ಗೆ ನೀವೇ ಹೇಳ್ತೀರಿ. ನೋಡಿ ಸ್ನೇಹಿತರೆ, ನಾವು ಇವತ್ತು ಈ ಹಳ್ಳಿಗೆ ಬಂದು ಈ ರೈತರನ್ನ ಪರಿಚಯ ಮಾಡಿಕೊಂಡು ಲೆನೋವೋ ತುಂಬ ರೈತರಿಗೆ ಅನುಕೂಲವಾಗಿದೆ, ಖರ್ಚು ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ನೀವು ಇದರ ಉಪಯೋಗನ ಪಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಇದರಲ್ಲಿ ಸಿಗೋಣ.